ಎಲ್ಲಾರೆ ತಾಳಲಾರೆ. ಏ ಸಂಖ್ಯಾ, ಏನೋ ಬಾಳ್ಯ, ಏನೋ ಅವಸರದಲ್ಲಿ ಇಲ್ಲಿಗೆ ಹೋಗ್ತಿದ್ಯಾ? ನನ್ನ ಹೆಂಡತಿ ತವ್ರ ಮನೇಲಿದ್ದಾಳೆ, ಅವಳನ್ನ ನೋಡ್ಕೊಂಡ್ ಬರಕ್ ಹೋಗ್ತಾ ಇದೀನಿ ಕಣೋ. ಮತ್ತೆ ನೀನು? ಅದು ಬಂದು ನೀನು ಹೆಂಡತಿನ ನೋಡಕ್ಕೆ ಅಂತ ಹೋಗ್ತಿದ್ಯಾ, ಆದ್ರೆ ನಾನು ಹೆಂಡತಿನ ಕರ್ಕೊಂಡ್ ಬರಕ್ ಹೋಗ್ತಿದ್ದೀನಿ. ಅವಳ ಜೊತೆಗಿಲ್ಲ ಅಂದ್ರೆ ನನ್ಗೆ ಏನು ಮಾಡಕ್ಕಾಗಲ್ಲ, ಅಷ್ಟು ಪ್ರೀತಿ ನಂಗೆ. ನಾವಿಬ್ರು ಎಷ್ಟು ಗ್ರೇಟ್ ಅಲ್ವಾ ಬಾಳ್ಯ? ಯಾಕೋ? ಅದೇನಂದ್ರೆ ಹೆಂಡತಿ ತವ್ರ ಮನೆಗೆ ಹೋದ್ರೆ ಬೇರೆಯವರೆಲ್ಲ ಇನ್ನೊಂದ್ ದಾರಿಲಿ ಹೋಗಿ ಕೆಲಸ ಮುಗಿಸ್ಕೊಂಡ್ ಬರ್ತಾರೆ, ಆದ್ರೆ ನಾವ್ ಹಂಗಿಲ್ಲ, ನಾವಿಬ್ರು ಪರ್ಫೆಕ್ಟ್. ಹೌದು ಕಣ, ಹೆಂಡತಿ ಅಂದ್ರೆ ನಮ್ಗೆ ಪ್ರಾಣ, ಹಂಗಿನ ಮೇಲೆ ದೂರ ಇರೋದಕ್ಕಾಗತ್ತಾ? ಸರಿ ಕಣ, ಆಯ್ತು, ನಂಗೆ ಟೈಮ್ ಆಯ್ತು, ಹೊರಡ್ತೀನಿ. ತಡೆಯಕ್ಕಾಗ್ತಿಲ್ಲ ಸರ್, ನಿಮ್ಮ EMI ಸ್ಕೀಮ್ ಸಖತ್ತಾಗಿದೆ ಸರ್. ನಮ್ಮಂತ ಕಸ್ಟಮರ್ಸ್ಗೆ ತುಂಬಾ ಕಂಫರ್ಟ್ ಆಗಿದೆ. ಪ್ರತಿಯೊಬ್ಬರಿಗೂ ತೃಪ್ತಿ ಸಿಗ್ಬೇಕು ಅಂತಾನೆ EMI ಸ್ಕೀಮ್ ಇಟ್ಟಿರೋದು. ಸರ್, ಈಗ ಎಲ್ಲದಕ್ಕೂ ಕಸ್ಟಮರ್ ಆಫರ್ ಅಂತ ಇರುತ್ತಲ್ವಾ, ಅದೇ ತರನೇ EMI ಅಲ್ಲಿ ಒಂದು ಆಫರ್ ಇರುತ್ತೆ ಅಲ್ವಾ? EMI ಆಫರ್ ಅನ್ನೋದೇ ದೊಡ್ಡ ಕ್ಯಾಶ್ ಬ್ಯಾಕ್ ಆಫರ್ ಸರ್. ಸುಮ್ಮನೆ ಇರಿ ಸರ್, ನಿಮ್ಮ ಹುಡುಗಿರು ವಿಕೆಟ್ ಕೀಪರ್ಗಳ ತರ ಅಳ್ಳಾಡೋದೇ ಇಲ್ಲ, ಆದ್ರೆ ನಾವು ಬ್ಯಾಟ್ ಇಟ್ಕೊಂಡು ರನ್ಸ್ ಹೊಡ್ಕೊಂಡು ಓಡಾಡ್ಕೊಂಡು ಸುಸ್ತಾಗ್ಬಿಡ್ತೀವಿ. ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಮ್ಗಾಗತ್ತೆ, ನಿಮ್ಗಾಗತ್ತಾ ಸರ್? ಸರ್, ನನಗೊಂದು ಡೌಟ್ ಸರ್, ಟಿವಿ ಫ್ರಿಡ್ಜು ಎಲ್ಲ ತಗೊಂಡಾಗ ಇನ್ಶೂರೆನ್ಸ್ ಇರುತ್ತಲ್ವಾ, ಅದೇ ತರ ನಮಗೂ ಇದೆಯಾ ಸರ್? EMI ಆಫೀಸಲ್ಲಿ ನೀವು ಏನ ಯೂಸ್ ಮಾಡ್ತಿರೋ ಅದಕ್ಕೆ ಮಾತ್ರನೇ ಇನ್ಶೂರೆನ್ಸ್ ಇರೋದು ಸರ್. ಓಕೆ ಸರ್, ಕಸ್ಟಮರ್ಗೆ ಆಫರ್ ಇಲ್ಲ ಅಂದ್ರು ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಕೊಡ್ತಿದ್ದೀರಾ ಸರ್, ಅಷ್ಟು ಸಾಕು. ಥ್ಯಾಂಕ್ ಯು ಸರ್. ನಮ್ಮ EMI ಆಫೀಸಲ್ಲಿ ಸಿಗೋದೇ ಹೀಗೆ ಸರ್. ಆಲ್ ದಿ ಬೆಸ್ಟ್, ಎಂಜಾಯ್ ದ ಡೇ. ಕಂಟಿನ್ಯೂ. ಯಾವಾಗಪ್ಪ? ಹೊಡಿ. ಏನ್ ಸರ್, ಟ್ಯಾಬ್ಲೆಟ್ ತಗೋತಾ ಇದ್ದೀರಾ? ಬಿಪಿನೋ ಶುಗರು? ಎನರ್ಜಿಗೋಸ್ಕರ ಸ್ಫೂರ್ತಿ ಸಿಗಲಿ ಅಂತ ಹಾಕೊಂಡೆ. ಸೃಜನಾ, ಇವ್ರ ಮೋಟ್ರು ತುಂಬಾ ಸ್ಲೋ ಅನ್ಸುತ್ತೆ. ನೋಡಿ, ಬಾವಿ ಆಳ ಎಷ್ಟು ನೀರೆಷ್ಟಿದೆ ಅನ್ನೋದು ಮುಖ್ಯ ಆಗಲ್ಲ, ಮೋಟ್ರ್ ಸ್ಟ್ರಾಂಗ್ ಇರಬೇಕು. ಅದೇ ನಮ್ ಮೋಟ್ರ್ ಹೇಗಿದೆ ಗೊತ್ತಾ? ಚಂದ್ರಂಗ್ ಮೋಟ್ರ್ ಹಾಕಿದ್ರೆ ಮಂಗಳ ಗ್ರಹದಲ್ಲಿ ನೀರು ಬರುತ್ತೆ. 10 ನಿಮಿಷ ಇರಿ, ನನ್ನ ಎನರ್ಜಿ ಎಲ್ಲಿಗೆ ಏರುತ್ತೆ ಗೊತ್ತಾ? ರೇಸ್ ಕೋರ್ಸ್ ಕುದುರೆ ತರ ಓಡ್ತಾ ಇರುತ್ತೆ. ಗೊತ್ತು. ಎಸ್, ಸಿಕ್ಸರ್. ಸಾರ್, ಡೌನ್ ಪೇಮೆಂಟ್ ಕಟ್ಬಿಟ್ಟು ಡೌನ್ಲೋಡ್ ಮಾಡಕ್ ಬಂದಿದ್ದೀನಿ ಸಾರ್. ನನ್ನ ಕಷ್ಟ ಅರ್ಥ ಆಗುತ್ತೆ ನಿಮ್ಗೆ. ನಂದು ಇಂಟರ್ನೆಟ್ ಸ್ಪೀಡ್ ಸ್ಲೋ ಅಲ್ಲ ಸಾರ್, ನಿಮ್ ಸರ್ವರೇ ಡೌನ್ ಆಗಿರೋದು. ಬೇಗ ಕಳಿಸ್ಕೊಡಿ. ನೀವೀಗ ಇನ್ನು ಬಂದಿದ್ದೀರಾ? ಆಗ್ಲೇ ಟೆನ್ಷನ್ ಆದ್ರೆ ಹೇಗೆ? 20 ನಿಮಿಷ ಲೇಟ್ ಆಗಿ ಬಂದಿದ್ದೀರಾ. ನಿಮ್ಮನ್ನ ಎಲ್ಲಿ ಯಾವಾಗ ಹೇಗೆ ಸೇರಿಸ್ಬೇಕು ನಮಗ್ ಗೊತ್ತು. ಅಲ್ಲಿವರೆಗೂ ನಾನು ಹೇಳೋದು ಕೇಳ್ಕೊಂಡು ಮೋಟರ್ ಆಫ್ ಮಾಡ್ಕೊಂಡಿರಿ. ಅಲ್ಲಿವರೆಗೂ ರಾಟೆ ಹಿಡ್ಕೊಂಡು ನೀರ್ ಸೇದ್ಕೊಂಡಿರಿ. ಜೋಪಾನ. ನೀರ್ ಸೇದಾಗಿದ್ರೆ ಇಲ್ಲಿಗೆ ಯಾಕ್ರಿ ಬರ್ಬೇಕಿತ್ತು? ನಾನು ಲೇಟ್ ಆಗ್ತಿದೆ. ಕಳಿಸ್ತೀನಿ ರೀ. ಕಳಿಸೋಕೆ ನಮಗೂ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಅಯ್ಯೋ, ಈ ನನ್ನ ಮಗ ನನ್ನನ್ನು ನೋಡ್ಬಿಟ್ಟ ಏನು? ಈ ನನ್ನ ಮಗ ತವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿದವನು ತವ್ರ ಮನೆಗೆ ಬಂದ್ಬಿಟ್ಟವನಲ್ಲ. ಅಯ್ಯೋನಜ್ಜಿ, ಎಸ್ಕೇಪ್ ಆಗೋಣ. ನೋಡಿ ಬರ್ತಾನೆ. ಈ ಕಡ್ಡಿ ಪಟ್ಟದ ಮೇಲೆ ಆಣೆ ಮಾಡಿ ಹೇಳು, ನನ್ನ ಇಲ್ಲಿ ನೋಡಿದ್ ಯಾರಿಗೂ ಹೇಳಲ್ಲ ಅಂತ. ನೀನು ಕೂಡ ಇದ್ರ ಮೇಲೆ ಪ್ರಾಮಿಸ್ ಮಾಡು, ನನ್ನನ್ನ ಇಲ್ಲಿ ನೋಡಿದ್ದನ್ನ ಯಾರಿಗೂ ಹೇಳಬಾರ್ದು. ನೀನು ಮಾಡು. ನೀನ್ ಯಾಕೋ ಇಲ್ಲಿಗೆ ಬಂದೆ? ನನ್ನ ಕಷ್ಟನ ಯಾರ ಹತ್ರ ಅಂತ ಹೇಳ್ಕೊಳ್ಳೋದು. ಏನಾಯ್ತು? ನನ್ನ ಹೆಂಡತಿ ನನ್ನ ಜೊತೆ ಇರೋದಕ್ಕಿಂತ ಟಿಕ್ ಟಾಕ್ ಅಲ್ಲೇ ಜಾಸ್ತಿ ಇರ್ತಾಳೆ ಕಣೋ. ಟಿಕ್ ಟಾಕ್ ಅಲ್ಲ? ತಾಳಿ ಕಟ್ಟಿದ ಗಂಡ ಇಲ್ಲಿದ್ದಾನೆ, ಇವಳು ನೋಡಿದ್ರೆ ಟಿಕ್ ಟಾಕೆ ಹೆಚ್ಚಾಯ್ತು. 24 ಗಂಟೆನೂ ಬರೀ ಟಿಕ್ ಟಾಕ್ ಅಲ್ಲೇ ಇರ್ತಾಳೆ. ಏನೇ ಈ ಟಿಕ್ ಟಾಕ್ ಇಂದ ನಿನಗೆ ಏನೇ ಲಾಭ? ಎಲ್ಲದ್ರಲ್ಲೂ ಲಾಭ ನೋಡ್ಕೊಂಡ್ ಮಾಡಬಾರ್ದು ಕಣ್ರಿ. ಯಾರ ಗೊತ್ತು, ಸೀರಿಯಲ್ಲು ಸಿನಿಮಾದಲ್ಲಿ ಅವಕಾಶ ಸಿಗುತ್ತೆ. ಈಗ ಸೋಷಿಯಲ್ ಮೀಡಿಯಾ ಇಂದಾನೆ ಹೀರೋಯಿನ್ ಗಳಾಗ್ತಾ ಇರೋದು ಗೊತ್ತಾ? ಬರೀ ಊಮಾಹೆ ಮಾಡ್ಕೊಂಡಿದ್ರೆ ಮನುಷ್ಯಂಗೂ ಪ್ರಾಣಿಗಳಿಗೂ ಏನ್ ವ್ಯತ್ಯಾಸ? ಮನುಷ್ಯ ಅಂದ್ಮೇಲೆ ಸ್ವಲ್ಪ ರಸಿಕತೆ ಇರ್ಬೇಕು. ನಿನ್ ರಸಿಕತೆನಲ್ಲಿ ನನ್ ರಸ ಕತೆ ಆಗ್ಬಿಟ್ಟಿದೆ. ನೀನ್ ಮಾಡ್ತಾ ಇರೋದ್ನೆಲ್ಲ ನೋಡ್ತಾ ಇದ್ರೆ ನನ್ನ ತಲೆ ಕೆಟ್ಟು ಹೋಗ್ತಾ ಇದೆ. ಈ ಟಿಕ್ ಟಾಕ್ ಅನ್ನ ಯಾರು ಕಣ್ಣು ಹಿಡಿದ್ರೆ ಗೊತ್ತಾಗ್ತಾ ಇಲ್ಲ. ನನ್ನ ಮಗನಿಗೆ ಡೆಂಗ್ ಬೇಕು. ಏನು? ಅದೇ ಅವನಿಗೆ ಡೆಂಗ್ಯೂ ಮಲೇರಿಯಾ ಬರಬೇಕು ಅಂತ ಹೇಳ್ತಾ ಇದ್ದೀನಿ. ಅಲ್ವೇ,
ಇದಕ್ಕೆಲ್ಲ ನ್ಯಾಷನಲ್ ಅವಾರ್ಡು ಆಸ್ಕರ್ ಅವಾರ್ಡು ಕೊಡಲ್ಲ. ಮಲ್ಕೋಬಾ. ನೀವು ಮಲ್ಕೊಳ್ಳಿ, ನಾನ್ ಟಿಕ್ಟಾಕ್ ವಿಡಿಯೋ ಮಾಡ್ಬೇಕು. ಅಲ್ವೇ? ಟಿಕ್ ಟಾಕ್ ನೋಡೋರ್ಗೆಲ್ಲ ಎಂಟರ್ಟೈನ್ಮೆಂಟ್ ಕೊಡೋ ಟೆಂಡರ್ ತಗೊಂಡಿದ್ಯೇನೆ? ಬೆಳಿಗ್ಗೆ ರಾತ್ರಿ ಅದೇ ಕಥೆ ಆಯ್ತಲ್ಲೇ. ರೀಲ್ಸ್ ಬಿಡೆ, ರಿಯಲ್ ಆಗಿ ಏನಾದ್ರು ಮಾಡೋಣ, ಬಾರೆ ನಿದ್ದೆ ಮಾಡೋಣ. ನೀವು ಮಲ್ಕೊಳ್ಳಿ, ನಾನ್ ಬರಲ್ಲ. ಇಲ್ಲಿ ನೋಡು, ಇವಾಗ ನೀನ್ ಮಲಗಿಲ್ಲ ಅಂದ್ರೆ ನಾನು ಟಿಕ್ ಟಾಕ್ ಮಾಡಕ್ ಬಿಡಲ್ಲ. ನೀವು ಬಿಡದೆ ಹೋದ್ರು ನಾನ್ 1 ಕೋಟಿ ಟಿಕ್ಟಾಕ್ ಮಾಡ್ತೀನಿ. ಎಲ್ ಮಾಡ್ತೀಯಾ? ನಮ್ಮ ಅಮ್ಮ ಮನೇಲಿ. ಏನಂದೆ? ನಿಲ್ಲೆ ಕಲ್ಯಾಣಿ. ಇವಳ ಹೆಸರೇ ಮರ್ತೋಗಿದೆಯಲ್ಲಪ್ಪ. ಅದೇನೋ ಹ್ಯಾಶ್ಟ್ಯಾಗ್ ಕಲ್ಯಾಣಿ. ಅಯ್ಯೋ ಛೇ. ಇದೇ ಕಣೋ. ಸರಿ, ನನಗೇನು ಟಿಕ್ ಟಾಕು, ನೀನ್ ಯಾಕೆ ಬಂದೆ ಇಲ್ಲಿ? ನಿನ್ನ ಹೆಂಡತಿ ಟಿಕ್ ಟಾಕ್ ಅಲ್ಲಿದ್ದಾಳೆ. ನನ್ನ ಹೆಂಡತಿ ಪಬ್ಜಿಲಿದ್ದಾಳೆ ಕಣೋ. ಪಬ್ಜಿನಾ? ಅಲ್ಲಿ ಸ್ವಲ್ಪ ನೋಡು. ಕಮಾನ್ ಬಾ ಬಾ, ಕಮಾನ್ ಸಾಯ್ಸು, ಬಾ ಬಾ, ಕಮಾನ್ ಬಾ, ಹೊಡಿ, ಕಮಾನ್ ಕಮಾನ್, ಬಾ ಬಾ ಬಾ, ಕೊಲ್ಲು, ಕಮಾನ್ ಕೊಲ್ಲು ಕೊಲ್ಲು. ಇಷ್ಟು ದಿನ ಆದ್ಮೇಲೆ ಕರೀತಾ ಇದ್ದಾಳೆ. ನಾನು ಯಾರಂತ ಪ್ರೂವ್ ಮಾಡ್ಬೇಕು. ಬಾ ಬಾ, ಹಾ, ಕಮಾನ್ ಕಮಾನ್, ಬಾ ಬಾ, ಎಸ್ ಎಸ್, ಬಾ ಬಾ, ಎಸ್, ಕಮಾನ್ 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 ಕಮಾನ್. ಅಲ್ವೇ, ಮನ್ಸಲ್ಲಿ ಏನೇ ಅನ್ಕೊಂಡಿದ್ಯಾ ನೀನು? ನಾನ್ ನಿಂಗ್ ಹೊಡಿಯಕ್ ಹೋದ್ರೆ ನೀನ್ ನಂಗೆ ಹೊಡಿತಿದ್ಯಾ? ಆ ಫೋನ್ ನಲ್ಲಿ ಏನ್ ಮಾಡ್ತಿದ್ಯೆ? ಆನ್ಲೈನ್ ಅಲ್ಲಿ ಪಬ್ಜಿ ಗೇಮ್ ಆಡ್ತಿದ್ದೀನ್ರಿ, ಡಿಸ್ಟರ್ಬ್ ಮಾಡ್ಬೇಡಿ. ನಾನು ನಿನ್ ಲೈನ್ ಅಲ್ಲಿ ಇದ್ರೆ ನೀನು ಆನ್ಲೈನ್ ಅಲ್ಲಿ ಇದ್ದೇನೆ. ನನ್ ಜೊತೆ 30 ಜನ ಆನ್ಲೈನ್ ಅಲ್ಲಿ ಇದ್ದಾರೆ. ನಿಮ್ಗೆ ಇಷ್ಟ ಇದ್ರೆ ಇರಿ, ಇಲ್ಲ ಅಂದ್ರೆ ಹೊರಟೋಗಿ. ಕಮಾನ್ ಕಮಾನ್. ಅಲ್ವೇ, ನನ್ ಪರಿಸ್ಥಿತಿ ಸ್ವಲ್ಪ ಯೋಚನೆ ಮಾಡೆ. ಹಾಗೆ ಹಾಗೆ, ಎಸ್ ಎಸ್ ಎಸ್. ಇಲ್ಲಿ ನೋಡಿ, ಇನ್ನೊಂದ್ಸಲ ಡಿಸ್ಟರ್ಬ್ ಮಾಡಿದ್ರೆ ಶೂಟ್ ಮಾಡ್ಬಿಡ್ತೀನಿ. ಕಮಾನ್, ಎಸ್ ಎಸ್. ಓ, ಕಮಾನ್ ಕಮಾನ್. ಇದೇ ಕಣೋ ನನ್ ಕಥೆ. ಲೇ, ನಾವ್ ಹೀಗ್ ಮಾಡೋದ್ರಲ್ಲಿ ತಪ್ಪಿಲ್ಲ ಕಣೋ. ತಪ್ಪೇ ಇಲ್ಲ ಕಣೋ. ನಮ್ಮ ಹೆಂಡ್ತಿರು ಆ ತರ ಇರೋದಕ್ ತಾನೇ ನಾವ್ ಈ ತರ ಆಡ್ತಿರೋದು. ತಪ್ಪೇ ಇಲ್ಲ. ನಂದು ಒಳಗಡೆ ಕೆಲ್ಸ ಆಯ್ತು, ಈಗ ಹೊರಗಡೆ ಹೋಗ್ತೀನಿ. ಪಬ್ಜಿ ಆಡ್ಕೊ ಹೋಗು. ಗಂಜೋಪಾನ, ಯುದ್ಧಕ್ ಮುಂಚೆ ಬೆವ್ತಿದೆಯಲ್ಲೋ, ಒರ್ಸ್ಕೊಂಡ್ ಹೋಗು. ಒಳಗಡೆ ಬೇಜಾನ್ ಕೆಲ್ಸ ಇದೆ. ಹೋಗು ಹೋಗು. ಏನೋ ಸಾಲ ತಗೊಂಡ್ ಹೋಗಿರೋ ಹುಡುಗರ್ಗೆ ಬಡ್ಡಿ ದಿನ ಜ್ಞಾಪಕ ಇಲ್ವಾ? ಫೋನ್ ಮಾಡಿದ್ಯಾಕ ರಿಸೀವ್ ಮಾಡ್ತಾ ಇಲ್ಲ? ಅವ್ರ ಕಾಲು ನೆಲದ ಮೇಲೆ ನಡೀತಿಲ್ಲ. ಫೋನ್ಗಿನೆಲ್ಲ ಮಾಡ್ಬೇಡ, ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡೋಣ. ತೆಗಿಯೋ ಗಾಡಿನ. ಲೇ, EMI ಕಟ್ಟೋ ಡೇಟ್ ನೆನೆನೆ ಮುಗ್ದೋಯ್ತು ಕಣೋ. ಹಾ, ಇವಾಗ ಏನ್ ಮಾಡಕ್ಕಾಗತ್ತೆ? ಬಡ್ಡಿ ಕಟ್ಟಿಲ್ಲ ಅಂದ್ರೆ ಸುಮ್ನೆ ಇರ್ತಾರನ? ಲೇ, ಸುಮ್ನೆ ಇಲ್ದೆ ಇನ್ನೇನೋ ಮಾಡ್ತಾರೆ. ಫೋನ್ ಮಾಡಿದ್ರೆ ನಾವ್ ಎತ್ತದಿಲ್ಲ, ಹಂಗೂ ಎತ್ತಿದ್ರೂನು ಊರಲ್ಲಿಲ್ಲ ಅಂತೀವಿ. ಅದ್ ಏನೇ ಇರ್ಲಿ, ಒಂದು ಲೇಡಿ ಏನೋ ಮಾಡ್ಕೊಳಕ್ಕಾಗತ್ತೆ. ನಾವು ಕೈಗೆ ಸಿಗಲ್ಲ ಅಷ್ಟೇನೆ ನೋಡ್ರ. ನಾವು ಕೈಗೆ ಸಿಕ್ಕಾಕೊಂಡ್ರು ವಿನಯವಾಗಿ ಕೈ ಕಟ್ಕೊಂಡು, ಅಕ್ಕ ಅಕ್ಕ ಅಮೌಂಟ್ ಅಡ್ಜಸ್ಟ್ ಆಗ್ಲಿಲ್ಲ ಅಕ್ಕ ಹಂಗೇಳೋಣ. ಅವಾಗ ಅವ್ರೇನೆ ನಮಗ್ ಟೈಮ್ ಕೊಡ್ತಾರೆ, ಅಡ್ಜಸ್ಟ್ ಮಾಡ್ಕೋತಾರ ಅಷ್ಟೇ. ಲೇ, ಅಷ್ಟ್ರಲ್ಲಿ ನಮ್ ಓದ್ ಮುಗಿಯತ್ತೆ. ನಾವು ಕೆಲ್ಸ ಹುಡ್ಕೊಂಡ್ ನಮ್ ಊರಿಗೆ ಹೋಗ್ತಿರದೆ. ಸದ್ಯಕ್ಕಂತೂ ಒಂದು ಪ್ರಾಬ್ಲಮ್ ಕ್ಲಿಯರ್. ಏಯ್, ಧನಲಕ್ಷ್ಮಿ ಅಲ್ವಂತೆ, ಧಮ್ಲಕ್ಷ್ಮಿ ಅಂತೆ. ಇಂಥವ್ರನ್ನೆಲ್ಲ ಎಷ್ಟು ನೋಡಿಲ್ಲ ನಾವು. ಅಕ್ಕ, ನೀವು ಇಲ್ಲಿ ಇವಾಗ ಒಂದ್ ಫೋನ್ ಮಾಡಿದ್ರೆ ನಾವೇ ನಿಮ್ ಹತ್ರ ಬರ್ತಿದ್ವಿ. ಏಯ್, ಇವ್ರಿಗೆ ಫೋನ್ ಮಾಡಿದ್ಯೋ ಇಲ್ವೋ? ಅದೇನಂದ್ರೆ ಫೋನ್ ಅಲ್ಲಿ ಔಟ್ ಇಲ್ಲ ಅಕ್ಕ. ನಮ್ಮೋರ್ ನಿಂಗ್ ಫೋನ್ ಮಾಡಿದ್ರೆ ಅದು ಔಟ್ ಗೋಯಿಂಗ್ ಅಲ್ಲ ಕಣೋ, ಇನ್ಕಮಿಂಗ್. ಮುಚ್ಚ ಬಾಯ್. ಏನ್ರೋ, ನನ್ ಬಗ್ಗೆನೆ ಮನ್ಸಿಗೆ ಬಂದಾಗ ಮಾತಾಡ್ತೀರಾ? ನನ್ ನೋಡ್ದಂಗೆ ಆಕ್ಟಿಂಗ್ ಶುರು ಮಾಡ್ತೀರಾ? ಆಕ್ಟಿಂಗು ಏನೋ ಅಂದೆ. ನಿಮ್ ಕೈಲಿ ದುಡ್ಡು ರೆಡಿ ಮಾಡಕ್ ಆಗಿಲ್ಲ ಅಂದ ತಕ್ಷಣ ನಾನ್ ಸುಮ್ನೆ ಇದ್ಬಿಡ್ತೀನಾ? ಅದು ಬರೀ ಜೋಕ್ ಅಷ್ಟೇ ಅಕ್ಕ, ಸುಮ್ನೆ ಜೋಕ್ ಅಕ್ಕ. ನಿಮ್ ಜೋಕ್ ನ ತಲೆ ಮೇಲೆ ಹಾಕೋ. ಬಡ್ಡಿ ಕಟ್ದೇನೆ ತಪ್ಪಿಸ್ಕೊಳ್ಳೋಣ ಅಂತಿದ್ದೀರಾ? ನಾನ್ ಯಾರು ಅಂತ ನಿಮಗ್ ಗೊತ್ತಿಲ್ಲ. ಏಯ್, 2 ಕೂಲ್ ಡ್ರಿಂಕ್ಸ್ ಬಾಟಲ್ ತಗೊಂಬಾರೋ. ಅಕ್ಕ, ನಾವು 3 ಜನ ಇದೀವಕ್ಕ. ಅಕ್ಕ, ಥ್ಯಾಂಕ್ಸ್ ಕಣಕ. ಮುಚ್ಚ ಬಾಯಿ. ಬಡ್ಡಿ ಕಟ್ಟಕ್ಕೆ ಯೋಗ್ಯತೆ ಇಲ್ಲ. ಚಿಲ್ ಅಂತ ಇರ್ತದೆ, ಅದೇ ಕೆಳಗಡೆಯಿಂದ ಹಾಕಿದ್ವಿ ಅನ್ಕೊಳ್ಳಿ, ಕಿಲ್ಲರ್ ಆಗಿರುತ್ತೆ. ಹಿಡೀರೋ ಅವ್ರನ್ನ. ಬೇಡ ಅಣ್ಣ, ದುಡ್ಡು ಕೊಟ್ಬಿಡ್ತೀವಿ, ಬಿಟ್ಬಿಡಿ ಅಣ್ಣ, ಹಿಡಿಬೇಡ್ರಿ ಅಣ್ಣ, ಬಿಟ್ಬಿಡ್ರಿ ಅಣ್ಣ, ಅಣ್ಣ, ಅಯ್ಯೋ, ಅಯ್ಯೋ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. EMI ಸೂಸೈಡ್ ಕೇಸ್ಗಳಲ್ಲಿ ಏನಾಯ್ತು?
ಆತ್ಮಹತ್ಯೆ ಮಾಡ್ಕೊಂಡಿರೋ ಮನೆಯವ್ರನ್ನೆಲ್ಲ ಮಾತಾಡ್ಸಿದ್ವಿ ಸರ್. ಅವ್ರಿಗೆ ಯಾವುದೇ ರೀತಿ ದುಡ್ಡಿನ ಸಮಸ್ಯೆ ಇರ್ಲಿಲ್ವಂತೆ ಸರ್. ನಂಗೊಂದು ಡೌಟ್ ಇದೆ. ಈ ಸೂಸೈಡ್ಗಳಿಗೂ ಮತ್ತೆ EMIಗೂ ಏನ್ ಸಂಬಂಧ ಇದೆ? ಈ ವಿಷಯದಲ್ಲಿ ನೀವು ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗತ್ತೆ ಅಲ್ವಾ? ಸರ್ ನಾವು ತೀವ್ರವಾಗಿ ತನಿಖೆ ನಡೆಸ್ತಾ ಇದೀವಿ ಸರ್. ಇದುವರೆಗೂ ಏನು ಕ್ಲೂ ಸಿಕ್ಕಿಲ್ಲ ಸರ್. ಕ್ಲೂ ಸಿಕ್ಕಿದ ತಕ್ಷಣ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಸರ್. ಮಿನಿಸ್ಟರ್ಗಳು ಮೀಡಿಯಾದವರು ತುಂಬಾ ಪ್ರೆಷರ್ ಹಾಕ್ತಾ ಇದಾರೆ ಕಣ್ರಿ. ಸರ್ ಇಶ್ಯೂ ತುಂಬಾ ಸೀರಿಯಸ್ ಆಗೋದಕ್ಕೂ ಮುಂಚೆ ಇದನ್ನ ಸಾಲ್ವ್ ಮಾಡ್ಬೇಕಾಗತ್ತೆ. ಓಕೆ ಓಕೆ ಸರ್. ಓಕೆ. ತುಂಬಾ ವಿಚಿತ್ರವಾಗಿದೆಯಲ್ಲ. 3 ಅಕ್ಷರಗಳು EMI. 4 ಆತ್ಮಹತ್ಯೆಗಳು, 4 ವಾರ. ಏನು ಅರ್ಥ ಆಗ್ತಿಲ್ವಲ್ಲ. ಏನು ಕ್ಲೂಸ್ ಇಲ್ಲ, ಎವಿಡೆನ್ಸ್ಗಳು ಇಲ್ಲ. ಈ 3 ಅಕ್ಷರಗಳು ಏನಿರಬಹುದು? ಮುಂದೆ ಏನಾಗಬಹುದು?